Hello friends, once again welcome back to my channel. Today we are going to solve the question paper from the formative assessment 1. Class 6 subject is maths and maximum marks are 20 and time is 45 minutes. The chapter names are, the first one is patterns in mathematics and the second one is lines and angles. ಫ್ರೆಂಡ್ಸ್, ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಎರಡು ಚಾಪ್ಟರ್ಸ್ಗಳನ್ನು ತೊಗೊಂಡಿದ್ದೀವಿ. ಮೊದಲನೇ ಚಾಪ್ಟರ್ಸ್ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್, ಸೆಕೆಂಡ್ ಚಾಪ್ಟರ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಈ ಎರಡು ಪಾಠಕ್ಕೆ ಸಂಬಂಧಿಸಿದ ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿದೆ. ಒಂದು ವೇಳೆ ನೀವು ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದರೆ, ಸೊ ನಂಬರ್ ಪ್ಲೇಯನ್ನು ಸ್ಟಾರ್ಟ್ ಮಾಡಿದರೆ, ಸೊ ಆ ಒಂದು ಕ್ವಶನ್ಸ್ಗಳನ್ನು ಸಹ ಇದರೊಳಗಡೆ ಆ್ಯಡ್ ಮಾಡ್ಕೊಬಹುದು. ಸೊ ನಾನಿಲ್ಲಿ ಬರೀ 2 ಚಾಪ್ಟರ್ಸ್ಗಳನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಸೊ ಅದರೊಳಗಡೆ ಫಸ್ಟ್ ಮೇನಲ್ಲಿ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಒನ್ ಮಾರ್ಕಿನ 4 ಕ್ವಶನ್ಸ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ರಿಪೀಟಿಂಗ್ ಪ್ಯಾಟರ್ನ್ ಯಾವುದಾಗ್ತಾ ಇದೆ ಇಲ್ಲಿ ನೋಡ್ಬೋದು. 2, 4, 8, 10 ಇಲ್ಲಿ ಯಾವುದೂ ರಿಪಿಟೇಷನ್ ಇಲ್ಲ. ಸೊ ಇಲ್ಲಿವರೆಗೆ ರಿಪೀಟ್ ಇತ್ತು, ಅದಾದಮೇಲೆ ನೆಕ್ಸ್ಟ್ ಸ್ಕ್ವೇರ್ ಬಂದುಬಿಡ್ತು. ನೆಕ್ಸ್ಟ್ 1, 3, 6, 10 ಇದೆ. 5, 10, 20, 40. ಓಕೆ, 5, 10, 5 + 5, 10, 10 + 10, 20, 20 + 20, 40. ಓಕೆ, ನೆಕ್ಸ್ಟ್ ರಿಪೀಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಆ ಲೈನ್ ಹ್ಯಾಸ್ ಎ 1 ಎಂಡ್ ಪಾಯಿಂಟ್, 2 ಎಂಡ್ ಪಾಯಿಂಟ್, ನೋ ಎಂಡ್ ಪಾಯಿಂಟ್ಸ್, 3 ಎಂಡ್ ಪಾಯಿಂಟ್ಸ್, ನೋ ಎಂಡ್ ಪಾಯಿಂಟ್ಸ್. ಓಕೆ, ಒಂದು ರೇಖೆಯನ್ನು ತೊಗೊಂಡ್ರೆ ನಾವು ಅದನ್ನು ಎರಡೂ ಕಡೆಯಿಂದನೂ ಸಹ ವೃದ್ಧಿಸಬಹುದು. ನೋ ಎಂಡ್ ಪಾಯಿಂಟ್ ಇರೋದಿಲ್ಲ. ಸೊ ದಟ್ಸ್ ವೈ ವಿ ಡಿನೋಟೆಡ್ ಲೈನ್ like this. Okay, next, an angle measuring 90 degree is called acute angle, right angle. 90 degree it means right angle. Okay, less than 90 degree means acute angle. Okay, which figure has one end point and extend endlessly in one direction? It means ಇಲ್ಲಿ ತೋರಿಸ್ಬೇಕು ಅಂತಂದರೆ ಇಲ್ಲಿ ನೋಡಬಹುದು, ಏನು ಒಂದು ಕಡೆ ಎಂಡ್ ಪಾಯಿಂಟ್ ಇದೆ ಅಂತೆ. ಸೊ ನೆಕ್ಸ್ಟ್ ಎಷ್ಟು ಬೇಕಾದರೂ ಅಷ್ಟು ಎಕ್ಸ್ಟೆಂಡ್ ಮಾಡ್ಬೋದು ಅಂತೆ. ಇದನ್ನು ನಾವು ಕಿರಣ ಅಥವಾ ರೇ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. 2 rays with a common end point form an angle. Okay, next, the next term in the pattern is 3, 6, 9, 12, 15. ಸೊ ಒಂದು ಬರೆದ್ರೆ ಆಯಿತು, ಯಾಕಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ವಾ. ನೆಕ್ಸ್ಟ್, ಆನ್ ಆ್ಯಂಗಲ್ ಲೆಸ್ ದ್ಯಾನ್ 90 degree ಈಸ್ ಕಾಲ್ಡ್ ಆನ್ ಅಕ್ಯೂಟ್ ಆ್ಯಂಗಲ್. ಎಕ್ಸಾಂಪಲ್ ಲಘು ಕೋನ ಅಂತೀವಿ. ಎಕ್ಸಾಂಪಲ್ ಫಾರ್ ದ ಟ್ರಯಾಂಗ್ಯುಲರ್ ನಂಬರ್ ಈಸ್, ಆ ಸೆಟ್ಟನ್ನು ಬರೀಬೇಕಾಗತ್ತೆ ನಾವು. 1, 3, 6, 10, 15ವರೆಗೆ ಅಟ್ಲೀಸ್ಟ್ ಇಷ್ಟಾದರೂ ಬರಿಬೋದು. ಕಂಟಿನ್ಯೂ ಮಾಡಿದ್ರು ಓಕೆ, ಬಟ್ ಇಷ್ಟಾದರೂ ಬರೆದ್ರು ಓಕೆ. ನೆಕ್ಸ್ಟ್, ಶಾರ್ಟ್ ಆನ್ಸರ್ ಕ್ವಶನ್ಸನ್ನು ನೋಡೋಣ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅ ಲೈನ್ ಆ್ಯಂಡ್ ಎ ಲೈನ್ ಸೆಗ್ಮೆಂಟ್. ಲೈನ್ ಅಂದ್ರೇನು, ಲೈನ್ ಸೆಗ್ಮೆಂಟ್ ರೇಖಾಖಂಡ ಅಥವಾ ರೇಖೆ ಅಂತ ಅಂದ್ರೇನು ಅಂತ. ರೈಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ದ ಪ್ಯಾಟರ್ನ್ ಸೀನ್ ಇನ್ ದ ಡೈಲಿ ಲೈಫ್. ನಿಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಾದಂಥ ವಿನ್ಯಾಸಗಳನ್ನು ನೀವು ನೋಡ್ತೀರಾ ಅಂತ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲೈಡ್ ಕ್ವಶನ್ಸ್ ಇದು. ಆನ್ಸರ್ ದ ಫಾಲೋವಿಂಗ್, ಇದಕ್ಕೆ ಆನ್ಸರ್ ಮಾಡಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ 2 ಪ್ಯಾಟರ್ನ್ಸನ್ನು ನಾವು ಕಂಟಿನ್ಯೂ ಮಾಡಬೇಕಾದ್ರೆ 2, 4, 6, 8. ನಾನು ಆನ್ಸರ್ ಇಲ್ಲಿ ಬರೆದಿದ್ದೀನಿ, ನೀವು ಬರೆಯೋಕ್ಕೆ ಹೋಗಬೇಡಿ. ಇದು ಆನ್ಸರ್ ಇದು. 10, 12, 1, 4, 9, 6, 25, 36, 1, 3, 9, 27. So this is called the even numbers. And 1, 4 square numbers. 1, 3, 9, 27, 81, 253. 3 to the power of 0 is 1. 3 to the power of 1 is 3. 3 to the power of 2 is 9. 3 to the power of 3 is 27. 3 to the power of 4 is 81. 3 to the power of 5 is 243. Okay, next, 1, 3, 6, 10. Continuation is 15 and 20 triangular numbers. 21. Okay, next main is answer in the details. We have to answer these questions in detail. 3 marks per 2 questions. Okay, 6 marks. So draw the following angles and name it. ಈ ಒಂದು by using the ಕೋನಮಾಪಕದ ಸಹಾಯದಿಂದ 40 ಡಿಗ್ರಿ, 90 ಡಿಗ್ರಿ, 135 ಪ್ರತಿಯೊಂದಕ್ಕೂ ಸಹ ಒಂದೊಂದು ಮಾರ್ಕ್ಸು ಹೆಸರನ್ನ ಬರೆದ್ರೆ. ಬರೀ ಚಿತ್ರ ಬಿಡಿಸಿ ಹೆಸರನ್ನು ಬರೆದಿಲ್ಲ ಅಂತಂದರೆ he will get only the half mark. Okay, so 40 degree, 90 degree, 135 degree they have to draw, and after that they have to name it which type of the angle is ಅಂತ ಹೇಳಿ ಬರೀಬೇಕು. ದೆನ್ ಇನ್ ಫಿಗರ್ ನೇಮ್ ದ ಫಾಲೋವಿಂಗ್. ಇಲ್ಲಿ ಫಿಗರ್ ಇದೆ. ಸೊ 5 ಪಾಯಿಂಟ್ಸನ್ನು ನೇಮ್ ಮಾಡಬೇಕಂತೆ, ಆ ಲೈನನ್ನು ನೇಮ್ ಮಾಡಬೇಕಂತೆ, 4 ರೇಸನ್ನು ಬರಿಬೇಕಂತೆ, 5 ಲೈನ್ ಸೆಗ್ಮೆಂಟ್ಸನ್ನು ಬರಿಬೇಕಂತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಕ್ವಶನ್ ಪೇಪರ್ಸ್. ನಾವು ಮೂವಿಂಗ್ ಟು ದ ಆನ್ಸರ್ ಶೀಟ್. ಓಕೆ, ಆನ್ಸರ್. ಸೊ 8ನೇ ನಮ್ಮ ಕ್ವಶನ್ವರೆಗೂ ಸಹ ನಾನು ಅಲ್ಲೇ ಆನ್ಸರನ್ನು ಕೊಟ್ಟಿದ್ದೇನೆ, ನೀವು ನೋಡಿದ್ದೀರಾ. ಸೊ 9ನೇ ಕ್ವಶನಿಗೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲೈನ್ ಆ್ಯಂಡ್ ಲೈನ್ ಸೆಗ್ಮೆಂಟಿಗೆ, ಲೈನ್ ಅಂತ ಅಂದರೆ ಹ್ಯಾಸ್ ನೋ ಎಂಡ್ ಪಾಯಿಂಟ್ಸ್ and external endlessly in both the direction. Extends endlessly in both direction. Okay, line segment mean has 2 end points and a fixed length, like that. Okay, they have 2 end points and a fixed length. Here line this like this. Okay, next, ಸೊ ನಿಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಪ್ಯಾಟರ್ನ್ಸನ್ನು ನೋಡ್ತೀರಾ ಅಂತಂದರೆ ಎಸ್ ಅಫ್ಕೋರ್ಸ್ ಎನಿ 2 ಅಂತ ಕೇಳಿದ್ವಿ. ಸೊ ಇದರೊಳಗಡೆ ಎನಿ 2 ಅನ್ನು ಬರೆದ್ರು ಓಕೆ.
they will get the 2 marks. Floor tile design, rangoli design, brick wall pattern, design on the cloths. Okay, next 12th one ಇದೆ ಇಲ್ಲಿ 40 ಡಿಗ್ರಿ ಹೇಳಿದ್ವಿ, ಅದು ಅಕ್ಯೂಟ್ ಆ್ಯಂಗಲು, 90 ಡಿಗ್ರಿ ರೈಟ್ ಆ್ಯಂಗಲು, 135 ಡಿಗ್ರಿ ಹೇಳಿದ್ದೆ ಆಬ್ಟ್ಯೂಸ್ ಆ್ಯಂಗಲ್. ಓಕೆ, ನೆಕ್ಸ್ಟ್, ಆ್ಯಂಡ್ ದಿಸ್ ಇಸ್ ದ ಆನ್ಸರ್ ಫಾರ್ ದ ಲಾಸ್ಟ್ ಕ್ವಶನ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.